ಬೇಕೇ ಬೇಕು ಜಮೀರ್ ಡಿಸಿಎಂ ಆಗ್ಲೇಬೇಕು ಅಂತ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ರೆ ಸುಮ್ಮನಿರಲ್ಲ. ಚನ್ನಪಟ್ಟಣದಲ್ಲಿ ಮುಸಲ್ಮಾನ್ ಭಾರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೇಕೇ ಬೇಕು ಜಮೀರ್ ಡಿಸಿಎಂ ಆಗ್ಲೇಬೇಕು. ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಇರಲ್ಲ. ಜಮೀರ್ ಅಹಮದ್ ಖಾನ್ಗೆ ಅವಕಾಶ ಮಾಡಿಕೊಡಬೇಕು. ಚನ್ನಪಟ್ಟಣದಲ್ಲಿ ಮುಸಲ್ಮಾನರ ಭಾರಿ ಪ್ರೊಟೆಸ್ಟ್. ಜಮೀರ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಪ್ರತಿಭಟನೆ. ಮುಸ್ಲಿಂ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ. ನಾವು ಹೈಕಮಾಂಡ್ಗೆ ನೇರ ಸಂದೇಶ ಕೊಡ್ತಾ ಇದ್ದೇವೆ, ಜಮೀರ್ ಅಹಮದ್ ಖಾನ್ ಡಿಸಿಎಂ ಆಗ್ಲೇಬೇಕು ಅಂತ. ಇದು ಮತ್ತೊಂದು ಕಡೆ ಇದೀಗ ಸದ್ಯಕ್ಕೆ ಇರುವಂತ ಜಂಜಾಟದಲ್ಲಿ, ಗುದ್ದಾಟದಲ್ಲಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರ ಮತ್ತೊಂದು ಪ್ರೊಟೆಸ್ಟು. ಈಗಾಗಲೇ ಡಿಸಿಎಂ ಸ್ಥಾನವನ್ನ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕೊಟ್ಟಿರುವಂತದ್ದು. ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮೊನ್ನೆ. ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಮುಸ್ಲಿಂ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಮುಸಲ್ಮಾನರ ಭಾರಿ ಪ್ರೊಟೆಸ್ಟ್. ನಾವು ಆಗ್ಲೇ ಹೇಳ್ತಾ ಇದ್ವಿ, ಏನು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಮುಂದಿನ ಹಾದಿ ಹೂವಿನ ಗಾದಿಯಾಗಿಲ್ಲ, ಡಿ ಕೆ ಶಿವಕುಮಾರ್ಗೆ ಕಲ್ಲು ಮುಳ್ಳಿನ ಹಾದಿಯಾಗಿದೆ ಅಂತ. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಜಟಾಪಟಿ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಅವರ ಮನವೊಲಿಕೆ ಮಾಡಬೇಕು. ಒಂದ್ ಕಡೆ ಮುನಿಯಪ್ಪ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೆಜೆ ಜಾರ್ಜು ಅದರೊಂದಿಗೆ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಮಾಡಬೇಕಿತ್ತು ಜಮೀರ್ ಅಹಮದ್ ಖಾನ್ ಅಂತ ಪ್ರೊಟೆಸ್ಟ್. ಸಂದರ್ಭದಲ್ಲಿ ಏನ್ ನಾವು ಬಾಬಾ ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮುಂದೆ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಹೈಕಮಾಂಡ್ಗೆ ಒಂದು ಮೆಸೇಜ್ ತಲುಪಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ನಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿಎಂ ಸ್ಥಾನಕ್ಕೆ ಆಗಾರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಬಿಜೆಪಿ ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ ನಮ್ಗೆಲ್ಲರಿಗೂ ಗೊತ್ತಾ ಇದೆ. ಅವ್ರಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗ್ಬೇಕು, ಅವ್ರಿಗೆ ಡಿಸಿಎಂ ಮಾಡ್ಬೇಕು ಅಂತ ನಾವ್ ಎಲ್ಲ ಒಗ್ಗಟ್ಟಾಗಿ ಒಂದ್ ಮೆಸೇಜ್ ಎಲ್ಲಾರು ಎಲ್ಲಾ ಸಮುದಾಯರು ಇಲ್ಲಿ ಬಾಬಾ ಅಂಬೇಡ್ಕರ್ ಸೇನಾ ಅವ್ರು ಬಂದವ್ರೆ, ರೈತರ ಸಂಘದವ್ರು ಬಂದವ್ರೆ, ಹಿಂದೂ ವರ್ಗಲಿಯದವ್ರು ಬಂದವ್ರೆ, ಅಲ್ಪಸಂಖ್ಯಾತರು ಬಂದವ್ರೆ, ಕನ್ನಡ ಪರ ಅವ್ರು ಬಂದವ್ರೆ, ಆಮೇಲೆ ಬಿಜೆಪಿ ಸೇನೆ ಅಭಿಮಾನಿಗಳು ಬಂದವ್ರೆ, ಆಮೇಲೆ ನಗರಸಭೆ ಸದಸ್ಯರು ಬಂದವ್ರೆ, ಆಮೇಲೆ ಎಲ್ಲಾ ಮುಖಂಡರು ಬಂದವ್ರೆ. ಎಲ್ಲರೂ ನಾವು ಒಂದಾಗಿ ಬಿಜೆಪಿ ಜಮೀರ್ ಅಹಮದ್ ಸಾಹೇಬ್ಗೆ ನ್ಯಾಯ ಸಿಗ್ಲೇಬೇಕು, ಅವ್ರಿಗೆ ಒಂದು ಡಿಸಿಎಂ ಹುದ್ದೆ ಕೊಳ್ಳೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನನು ಜೊತೆಲಿ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಏನ್ ನಾವು ಬಾಬಾ ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮುಂದೆ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಹೈಕಮಾಂಡ್ಗೆ ಒಂದು ಮೆಸೇಜ್ ತಲುಪಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ನಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿಎಂ ಸ್ಥಾನಕ್ಕೆ ಆಗಾರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಬಿಜೆಪಿ ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ ನಮ್ಗೆಲ್ಲರಿಗೂ ಗೊತ್ತಾ ಇದೆ. ಅವ್ರಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗ್ಬೇಕು, ಅವ್ರಿಗೆ ಡಿಸಿಎಂ ಮಾಡ್ಬೇಕು ಅಂತ ನಾವ್ ಎಲ್ಲ ಒಗ್ಗಟ್ಟಾಗಿ ಒಂದ್ ಮೆಸೇಜ್ ಎಲ್ಲಾರು ಎಲ್ಲಾ ಸಮುದಾಯರು ಇಲ್ಲಿ ಬಾಬಾ ಅಂಬೇಡ್ಕರ್ ಸೇನಾ ಅವ್ರು ಬಂದವ್ರೆ, ರೈತರ ಸಂಘದವ್ರು ಬಂದವ್ರೆ, ಹಿಂದೂ ವರ್ಗಲಿಯದವ್ರು ಬಂದವ್ರೆ, ಅಲ್ಪಸಂಖ್ಯಾತರು ಬಂದವ್ರೆ, ಕನ್ನಡ ಪರ ಅವ್ರು ಬಂದವ್ರೆ, ಆಮೇಲೆ ಬಿಜೆಪಿ ಜಿಂದಾಬಾದ್